ಕನಕಪುರ ದಿನಾಂಕ 1/12/2024 ಭಾನುವಾರದಂದು ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಮರಳೆಗವಿ ಮಠದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮರಳೆಗವಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಡಾಕ್ಟರ್ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸ್ವಾಮೀಜಿಗಳು, ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಬರುವ ಎಲ್ಲ ಭಕ್ತರಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿಸಿಕೊಂಡರು. ಇವನಾರವ ಎಂದೆನಿಸಿದರಯ್ಯ, ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಿಸಯ್ಯ. ಕರ್ನಾಟಕ ರಾಜ್ಯದಲ್ಲಿ ಮಠಮಾನ್ಯಗಳು ಮಾಡುತ್ತಿರುವಂಥ ಸೇವೆ ತುಂಬ ಸ್ಮರಣೀಯವಾದದ್ದು. ಆ ನಿಟ್ಟಿನಲ್ಲಿ ಇತಿಹಾಸವನ್ನು ಹೊಂದಿಕೊಂಡು ಇತಿಹಾಸವನ್ನು ಸಾರ್ತಕ್ಕಂಥ ಪ್ರಮುಖ ಮಠಗಳಲ್ಲಿ ಶ್ರೀ ಕ್ಷೇತ್ರ ಮರಳೆಗವಿ ಮಠ ಒಂದು. ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರು 14ನೇ ಶತಮಾನದಲ್ಲಿ ಶ್ರೀ ಕ್ಷೇತ್ರ ಮರಳೆಗವಿ ಮಠಕ್ಕೆ ಬಂದು ಒಂದು ಮಂಡಲದ ಕಾಲ ತಪಸ್ಸನ್ನು ಆಚರಣೆ ಮಾಡಿ ಈ ಭಾಗದ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಭಕ್ತವೃಂದಕ್ಕೆ ಯೋಗಕ್ಷೇಮ, ಆಯುಷ್ಯ, ಆರೋಗ್ಯ ನಿಮಿತ್ತ ತಪಸ್ಸನ್ನು ಗೈದು ಆಶೀರ್ವಾದ ಮಾಡಿರ್ತಕ್ಕಂಥ ಸ್ಥಳವೇ ಶ್ರೀ ಕ್ಷೇತ್ರ ಮರಳೆಗವಿ ಮಠ ಆಗಿರುತ್ತದೆ. ಶ್ರೀಮಠ ಅಂದಿನಿಂದ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರ ಪರಂಪರೆಯಿಂದ ಪ್ರಾರಂಭವಾದಂಥದ್ದು ಮಠ. ಸಿದ್ಧಲಿಂಗೇಶ್ವರ ಭಕ್ತರ ಕೋರಿಕೆ ಮೇರೆ ಶಿವಯೋಗಿ ಮುನೀಶ್ವರ ಸ್ವಾಮಿ ಅಂತಕ್ಕಂಥ ಮುಂದಿನ ಉತ್ತರಾಧಿಕಾರಿಯಲ್ಲಿ ನೇಮಕ ಮಾಡಿ ಹೋಗ್ತಾರೆ. ಅವರಿಂದ ಪ್ರಾರಂಭವಾದಂಥ ಆ ಪರಮ ಪೂಜ್ಯರ ಸೇವೆಯಿಂದ ಪ್ರಾರಂಭವಾದಂಥ ಮಠ ಇಂದು 19ನೇ ಪೀಠಾಧಿಪತಿಗಳ ಸೇವೆಯನ್ನು ಪಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಅನೇಕ ಸ್ವಾಮೀಜಿಗಳು ಶ್ರೀ ಕ್ಷೇತ್ರದಲ್ಲಿ ಅನೇಕ ತಪಸ್ಸುಗಳನ್ನು ಮಾಡಿ ಪವಾಡಗಳನ್ನು ಮಾಡಿರ್ತಕ್ಕಂಥ ಸದೃಶ್ಯವನ್ನು ನಾವು ಮೆಲುಕು ಹಾಕ್ಬೋದು. ಹುಚ್ಚಪ್ಪ ಸ್ವಾಮಿಗಳಿರ್ಬೋದು, ಸೋಮಪ್ಪ ಸ್ವಾಮಿಗಳಿರ್ಬೋದು, ಬಸಪ್ಪ ಸ್ವಾಮಿಗಳಿರ್ಬೋದು, ಕಾಲಾಗ್ನಿ ರುದ್ರಮುನಿ ಮಹಾಸ್ವಾಮಿಗಳಿರ್ಬೋದು. ಇವರೆಲ್ಲರೂ ಸುಧಾ ಶ್ರೀಮಠದ ಇತಿಹಾಸದ ಕಾಲಗರ್ಭದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಪವಾಡವನ್ನು ಮಾಡಿರ್ತಕ್ಕಂಥವ್ರು. ಈ ಎಲ್ಲ ಪವಾಡಕ್ಕೆ ಸ್ವಾಮೀಜಿಗಳ ಸೇವೆಗೆ ಮೂಲ ಕರ್ತೃ ಶಿವಯೋಗಿ ಮುನೀಶ್ವರರು. ಶಿವಯೋಗಿ ಮುನೀಶ್ವರರು ಅಂತಂದರೆ ಈ ಭಾಗದ ಎಲ್ಲರ ಭಕ್ತರಲ್ಲೂ ಸುಧಾ ಭಯ, ಭಕ್ತಿ, ಆತಂಕ ಮತ್ತು ಯಾವತ್ತೂ ಸುಧಾ ಕ್ಷೇತ್ರದ ಮುನೇಶ್ವರಿಗೆ ತಲೆಬಾಗಿ ನಡ್ಕೊಳ್ತಕ್ಕಂಥ ಭಕ್ತರ ಒಂದು ಪರಂಪರೆ ಹೊಂದಿರತಕ್ಕಂಥದ್ದು ಶ್ರೀಮಠದಲ್ಲಿ. ಪ್ರತಿ ಅಮಾವಾಸ್ಯೆ ಬಹಳ ವಿಶೇಷವಾಗಿ ಕರ್ತುಗದಿಗೆ ಶಿವಯೋಗಿ ಮುನೀಶ್ವರ ಕರ್ತುಗದಿಗೆ ಪ್ರಾತಃ ಕಾಲ ರುದ್ರಾಭಿಷೇಕ ಪೂಜೆ, ಅಷ್ಟೋತ್ತರ, ಮಹಾಮಂಗಳಾರತಿ, ವೇದಘೋಷ ಇದನ್ನೆಲ್ಲ ಒಳಗೊಂಡಂತೆ ಸಾವಿರಾರು ಜನ ಭಕ್ತಾದಿಗಳಿಗೆ ದರ್ಶನ, ಸ್ಪರ್ಶನ, ಆಶೀರ್ವಾದ, ಪ್ರಸಾದ ಇದು ನಿರಂತರವಾಗಿ ಸುಧಾ ಕಳೆದ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪ್ರತೀತಿ ಇದೆ. ಈ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸುಧಾ ಕಾರ್ತಿಕ ಮಾಸದಲ್ಲಿ ಲಕ್ಷದೀಪೋತ್ಸವವನ್ನು ಕರ್ತುಗದ್ದಿಗೆ ಶಿವಯೋಗಿ ಮುನೀಶ್ವರ ಸ್ವಾಮಿಗೆ ಆಚರಣೆ ಮಾಡ್ತಕ್ಕಂಥದ್ದು ಶ್ರೀಮಠದ ಪರಂಪರೆಯ ವಾರ್ಷಿಕ ಪರಂಪರೆಯ ಪದ್ಧತಿಯ ಒಂದು ಕಾರ್ಯಕ್ರಮ ಆಗಿರುತ್ತದೆ. ಈ ಕಾರ್ಯಕ್ರಮದ ನಿಟ್ಟಿನಲ್ಲಿ ಡಿಸೆಂಬರ್ 1ನೇ ತಾರೀಕು ಭಾನುವಾರ ಬೆಳಿಗ್ಗೆ ಕರ್ತುಗದ್ದಿಗೆ ರುದ್ರಾಭಿಷೇಕ ಪೂಜೆ, ಅಷ್ಟೋತ್ತರ, ಮಹಾಮಂಗಳಾರತಿ ಇದನ್ನೆಲ್ಲ ಸುಧಾ ಏರ್ಪಡಿಸಿ ಆ ದಿನ ಇಡೀ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ದರ್ಶನ ಮತ್ತು ಸ್ಪರ್ಶನ, ದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದೇ ದಿನ ಸಂಜೆ ಭಾನುವಾರ ಸಂಜೆ 6:30ಕ್ಕೆ ಲಕ್ಷದೀಪೋತ್ಸವದ ದೀಪೋತ್ಸವ ಕಾರ್ಯಕ್ರಮವನ್ನು ಈ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಲಾಗ್ತದೆ. ಇದಕ್ಕೆ ಸಾವಿರಾರು ಜನ ಭಕ್ತ ಮಹೇಶ್ವರರು ಮತ್ತು ಸುತ್ತಮುತ್ತ ಎಲ್ಲ ಗ್ರಾಮದವರು ಸುಧಾ ಬಂದು ಸ್ವಾಮಿಯ ದರ್ಶನವನ್ನು ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದು ದಾಸೋಹವನ್ನು ಮುಗಿಸ್ಕೊಂಡು ಹೋಗ್ತಕ್ಕಂಥ ಪರಂಪರೆಯನ್ನು ಸಹಕಾರವನ್ನು ಕೊಟ್ಕೊಂಡು ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ನೆನೆಯಬೇಕಾಗ್ತದೆ. ಅದೇ ಥರ ಈ ವರ್ಷವೂ ಸುಧಾ ವಿಶೇಷವಾಗಿ ಶ್ರೀಮಠದ ಎಲ್ಲ ಆಸ್ತಿಕ ಭಕ್ತ ಮಹೇಶ್ವರರು, ಸಿಬ್ಬಂದಿ ವರ್ಗ ಮತ್ತು ಅಭಿಮಾನಿಗಳು, ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸುಧಾ ಸೇರಿಕೊಂಡು ಈ ದಿವಸ ಮಠದ ಪೂಜ್ಯರ ಸಮ್ಮುಖದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಲಕ್ಷದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಇದಕ್ಕೆ ನಾಗರಿಕ ಬಂಧುಗಳು, ಭಕ್ತ ಮಹಾಶಯರು, ಅಭಿಮಾನಿಗಳು, ಹಿರಿಯ ವಿದ್ಯಾರ್ಥಿಗಳು ಎಲ್ಲರೂ ಸುಧಾ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಪೂಜ್ಯರ ಹಿರಿಯ ಕರ್ತುಗದ್ದಿಗಳ ಮಹಾದೇವರ ಆಶೀರ್ವಾದವನ್ನು ಪಡ್ಕೊಂಡು ತಮ್ಮೆಲ್ಲರಿಗೂ ಸುಧಾ ಒಳಿತನ್ನು ಬಯಸಿ ತಮ್ಮೆಲ್ಲರೂ ಸುಧಾ ಸನ್ಮಂಗಳ ಉಂಟು ಮಾಡಲಿ ಅಂತಕ್ಕಂಥ ಶುಭವನ್ನು ಈ ಸಂದರ್ಭದಲ್ಲಿ ಹಾರೈಕೆ ಮಾಡಿ ಶ್ರೀಮಠದಿಂದ ನಾವು ಪೂಜ್ಯ ಮಠಾಧ್ಯಕ್ಷರಾಗಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಕರೆಯಲಿಕ್ಕೆ ಇಚ್ಛಿಸಿದ್ದೇವೆ.